ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಜಲಪಾತಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು PCPSI SDFDಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪ್ರಮುಖ ಜಲಪಾತಗಳು. ಶಿವಗಂಗಾ ಜಲಪಾತ ಸೋಂಡಾ ನದಿಗೆ ಕಂಡುಬರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಕಂಡುಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಶಿವಗಂಗಾ ಜಲಪಾತ ಇದು ಸೋಂಡಾ ನದಿಗೆ ಕಟ್ಟಲಾಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಲಾಲ್ಗುಳಿ ಜಲಪಾತ ಕಾಳಿ ನದಿಗೆ ಕಟ್ಟಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿರಿ. ಲಾಲ್ಗುಳಿ ಜಲಪಾತ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಸಾತೋಡಿ ಜಲಪಾತ ಇದು ಕೂಡ ಕಾಳಿ ನದಿಗೆ ಕಂಡುಬರ್ತದೆ. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಗೆ ಕಂಡುಬರುವಂಥದ್ದು. ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಯ ಮೇಲೆ ಕಂಡುಬರುವಂಥದ್ದು. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬರ್ಕಣ್ ಜಲಪಾತ ಇದು ಶೀತಾ ನದಿಗೆ ಕಂಡುಬರ್ತದೆ. ಶೀತಾ ನದಿಯ ಮೇಲೆ ಕಟ್ಟಲಾಗಿರುವಂಥದ್ದು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬರ್ಕಣ್ ಜಲಪಾತ ಶೀತಾ ನದಿ ಶಿವಮೊಗ್ಗ ಜಿಲ್ಲೆ. ಅಬ್ಬೆ ಜಲಪಾತ ಶರಾವತಿ ನದಿಗೆ ಕಟ್ಟಲಾಗಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅಬ್ಬೆ ಜಲಪಾತ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆ. ಕುಂಚಿಕಲ್ ಜಲಪಾತ ಕುಂಚಿಕಲ್ ಫಾಲ್ಸ್ ಅಂತ ಕರಿತೀವಿ. ಇದು ವರಾಹ ನದಿಗೆ ಕಂಡುಬರ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿದೆ ಅಂತಂದ್ರೆ ಈ ಕುಂಚಿಕಲ್ ಫಾಲ್ಸ್ ಕಂಡುಬರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ವರಾಹಿ ನದಿಯ ಮೇಲೆ. ಜೋಗ ಜಲಪಾತ ಶರಾವತಿ ನದಿಯ ಮೇಲೆ ಕಂಡುಬರ್ತದೆ. ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಜೋಗ ಜಲಪಾತ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆ. ಹಿಡ್ಲು ಮನೆ ಜಲಪಾತ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹಿಡ್ಲು ಮನೆ ಜಲಪಾತ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮಾಗೋಡು ಜಲಪಾತ ಬೇಡ್ತಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮಾಗೋಡು ಜಲಪಾತ ಬೇಡ್ತಿ ನದಿಯ ಮೇಲೆ ಈ ಮಾಗೋಡು ಜಲಪಾತವನ್ನು ಕಟ್ಟಲಾಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ ನದಿಯ ಮೇಲೆ ಕಂಡುಬರ್ತದೆ. ಕೊಡಗು ಜಿಲ್ಲೆಯಲ್ಲಿ ಇದು ಪ್ರಮುಖವಾಗಿ ಕಂಡುಬರುವಂಥದ್ದು. ಇನ್ನು ವಜ್ರಪೋಹ ಜಲಪಾತ ಮಹಾದಾಯಿ ನದಿಯ ಮೇಲೆ ಕಂಡುಬರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಛಾಯಾ ಭಗವತಿ ಇದು ದೋಣಿ ನದಿಗೆ ಕಂಡುಬರ್ತದೆ. ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಛಾಯಾ ಭಗವತಿ ಜಲಪಾತ ದೋಣಿ ನದಿಗೆ ಕಂಡುಬರುವಂಥದ್ದು ಯಾದಗಿರಿ ಜಿಲ್ಲೆ. ಭಂಡಾಜಿ ಜಲಪಾತ ನೇತ್ರಾವತಿ ನದಿಗೆ ಕಂಡುಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯ ಮೇಲೆ ಕಂಡುಬರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇದು ಪ್ರಮುಖವಾಗಿ ಕಂಡುಬರುವಂಥದ್ದು. ಗೋಕಾಕ್ ಜಲಪಾತ ಪ್ರಶ್ನೆಯಾಗಿದೆ. ಗೋಕಾಕ್ ಜಲಪಾತ ಎಲ್ಲಿ ಕಂಡುಬರ್ತದಂದ್ರೆ ಬೆಳಗಾವಿ ಜಿಲ್ಲೆ ಘಟಪ್ರಭಾ ನದಿಯ ಮೇಲೆ ಕಂಡುಬರುವಂಥದ್ದು. ಗೋಂಡಚಿನ್ ಮಲ್ಕಿ ಜಲಪಾತ ಮಾರ್ಕಂಡೇಯ ನದಿಗೆ ಕಂಡುಬರ್ತದೆ. ಯಾವುದು? ಮಾರ್ಕಂಡೇಯ ನದಿ ಮೇಲೆ ಕಂಡುಬರ್ತದೆ ಬೆಳಗಾವಿ ಜಿಲ್ಲೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತೇಳಿ ಕರೆಯಲಾಗ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೂ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಜಲಪಾತಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಜಲಪಾತಗಳು. ಈ ಜಲಪಾತಗಳ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಕೇಳಲಾಗ್ತದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು.